ನಾವು ಹುಡುಗಿರಿಗೆ ಹೊರಗಡೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಸಾಕು, ಎಷ್ಟು ಬೇಗ ರೆಡಿಯಾಗಿ ನಿಂತಿರ್ತೀವಿ ಅಲ್ವಾ. ಹೈ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ಇವತ್ತು ಒಂದು ಫಂಕ್ಷನ್ ಇತ್ತು ಕಬ್ಬಾಳಲ್ಲಿ, ಸೊ ಅದಕ್ಕೆ ನಾನು ಕೂಡ ರೆಡಿಯಾಗಿ ಹೋಗಿದ್ದೆ. ಫಸ್ಟ್ ಕಬ್ಬಾಳ್ಗೆ ಹೋದ್ಮೇಲೆ ಕಬ್ಬಾಳಮ್ಮನವ್ರ ದರ್ಶನ ಮಾಡಿದೆ. ಬೇರೆ ಫಂಕ್ಷನ್ಗೆ ಹೋಗಕ್ಕಾಗತ್ತಾ, ಹೋಗಿದ್ದೆ. ಕಬ್ಬಾಳಮ್ಮನ ದರ್ಶನ ಕೂಡ ಮಾಡ್ಕೊಂಡು ಮಂಗಳಾರತಿ ತಗೊಂಡು ಅಲ್ಲಿಂದ ನಾವು ಬಂದಿದ್ದೆ. ವಿದ್ಯಾ ಪಾಪು ಬರ್ಡೇ, ವಿಹಾನ್ದು ಬರ್ಡೇ ಇತ್ತು, ಸೊ ಆ ಫಂಕ್ಷನ್ಗೆ ಬಂದಿದ್ವಿ. ಆ ಡೆಕೋರೇಷನ್ ಹಾಗೇನೆ ಊಟ, ಅವರು ಕೂಡ ಅಷ್ಟೇ ಚೆನ್ನಾಗಿ ರೆಡಿ ಆಗಿದ್ರು. ಇನ್ನು ಹೋದ್ಮೇಲೆ ಫೋಟೋ ಸೆಕ್ಷನ್ ಅಂತೂ ಮಿಸ್ ಮಾಡಂಗಿಲ್ಲ. ಸೊ ಫೋಟೋಸ್ ಎಲ್ಲ ತಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿದ್ದು. ನೆಕ್ಸ್ಟ್ ಅಮ್ಮು, ಅಭಿ, ಗುಣಕ, ಗೀತಕ್ಕೆ ಎಲ್ಲರೂ ಕೂಡ ಬಂದಿದ್ರು. ಅವ್ರ ಜೊತೆ ಒಂದಷ್ಟು ತಲ್ಟೆ ಹೊಡ್ಕೊಂಡು ಕುಂತಿದ್ವಿ. ಹಾಗೇನೆ ಊಟನೂ ಕೂಡ ಮಾಡಿಕೊಂಡು ಮನೆಗೆ ಬಂದು ನಾನು ನಮ್ಮ ಅಕ್ಕ ನೆಕ್ಸ್ಟ್ ಬಂದಿದ್ದೆ ಕನಕಪುರಕ್ಕೆ. ಯಾಕಪ್ಪ ಅಂದರೆ ನಾಳೆ ನನ್ನ ಬರ್ಡೇಗೆ ಹಿಂದಿನ ದಿನ ಶಾಪಿಂಗ್ಗೆ. ನೋಡಿ, ನಾಳೆ ಬರ್ಡೇ ಇಟ್ಕೊಂಡು ಹಿಂದಿನ ದಿನ ಶಾಪಿಂಗ್ ಹೋಗಿದ್ದೀನಿ. ಸೊ ನೋಡೋಣ ಸೆಲೆಕ್ಷನ್ ಹೆಂಗಿರುತ್ತೆ ಅಂತ. ನಾನಂತೂ ಕಾಲೇಜಿಂದ ಹಿಡಿದು ಇವಾಗವರೆಗೂ ನ್ಯೂ ಫ್ಯಾಷನ್ ಅಲ್ಲೇ ಪರ್ಚೇಸ್ ಮಾಡೋದು. ಸೊ ತುಂಬಾನೇ ಚೆನ್ನಾಗಿರುತ್ತೆ ಕಲೆಕ್ಷನ್. ಸರಿ ಅಂತ ಅಂದ್ಬಿಟ್ಟು ಹೋಗಿ ನಾನು ಕೂಡ ಬರ್ಡೇಗೆ ನಾಳೆ ಅಂತ ಇಟ್ಕೊಂಡಿದ್ದರಿಂದ ನನ್ಗೆ ಆಪ್ಷನ್ನೇ ಇರಲಿಲ್ಲ. ಯಾವುದೋ ಒಂದು ಸೆಲೆಕ್ಟ್ ಮಾಡಬೇಕಿತ್ತು. ಸೊ ಸೆಲೆಕ್ಟ್ ಮಾಡಿಕೊಂಡು ಹಾಗೇನೆ ಚಾಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತು ಅಂದ್ಬಿಟ್ಟು ಬಂಗಾರಪೇಟೆ ಚಾಟ್ಸ್ಗೆ ಹೋಗಿದ್ವಿ. ಸೊ ನಾನು ಒಂದ್ಸಲ ಟ್ರೈ ಮಾಡಿದ್ದೆ, ನಮ್ಮ ಅಕ್ಕ ಟ್ರೈ ಮಾಡಿರಲಿಲ್ಲ. ಸೊ ಟ್ರೈ ಮಾಡೋಣ ಅಂತ ಹೋಗಿ ಅಲ್ಲೆಲ್ಲ ಚಾಟ್ಸ್ನ ತಿನ್ಕೊಂಡು ಅಲ್ಲಿಂದ ನಾವು ಕೂಡ ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಮಿನಿ ವ್ಲಾಗ್. ಈ ಮಿನಿ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬಾಯ್, ಥ್ಯಾಂಕ್ ಯು.